ಲೇಯರ್ ಸಿಂಗ್ ಅವರು ಮತ್ತೆ ನಮ್ಮ ಪುರಸಭಾ ವತಿಯಿಂದ ಇವತ್ತು ನಮ್ಮ ಈ ರಸ್ತೆ ಸುಮಾರು ದಿವಸದಿಂದ ಲೇಯರ್ ಸಿಂಗ್ ಅವರು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಆ ರಸ್ತೆ ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಅವರು ಕೂಡ ಬರ್ಬೇಕಾಗಿತ್ತು ಆಕ್ಚುಲಿ ಈ ಒಂದು ಗುಡ್ಲಿ ಪೂಜೆ ಕಾರ್ಯಕ್ರಮಕ್ಕೆ. ಅವರು ರಾಜ್ಯಸಭೆಯಲ್ಲೂ ಲೋಕಸಭೆ ನಡೀತಾ ಇರೋದ್ರಿಂದ ಅದರಿಂದ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪಾಪ ಅವರು ನಮ್ಮ ಈ ಒಂದು ರಸ್ತೆಗೆ ಅನುದಾನವನ್ನ ಒದಗಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಕಾಸ್ಟ್ ಬಂದು 1,20,00,000 ಇದಕ್ಕೆ ನಮ್ಮ ಪುರಸಭೆ ಮತ್ತೆ ಎರಡು ಕೂಡ ಸೇರಿ ಗುಂಪಿಯಾಗಿ ಈ ಒಂದು ರಸ್ತೆನ ಅಭಿವೃದ್ಧಿಪಡಿಸ್ತಾ ಇದೀವಿ. ಇದು ಉತ್ತಮವಾದಂತಹ ರಸ್ತೆ ಆಗ್ಬೇಕು ಮತ್ತೆ ಜನಸಾಮಾನ್ಯರಿಗೆ ಎಲ್ಲನನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವು ಇಲ್ಲಿ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಇನ್ನೊಂದು ತೀರ್ಮಾನ ಮಾಡ್ತಾರೆ. ನಾನು ಆಕಾಂಕ್ಷಿ ಇದ್ದೀನಿ, ಅದರಲ್ಲೇನು. ಚುನಾವಣೆ 2 ವರ್ಷ ಇದೆ. ಮೊದಲನೇ ಬಾರಿ ಗೆದ್ದಾಗ ಹಲವು ಬಿರುವುಗಳನ್ನ ಸಾರ್ವಜನಿಕರು ಕೊಟ್ಟು ಅಭಿವೃದ್ಧಿ ಅಧಿಕಾರಿ ಅಂತ, ಈಗ 4ನೇ ಬಾರಿ ಜನರ ಮುಂದೆ ಹೋಗ್ತಾರೆ. ಜನರಿಗೆ ಬಹಳಷ್ಟು ತಂತಿ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ನಮ್ಮ ಶಾಸಕರು ಸಚಿವರಾದ್ಮೇಲೆ. ನಿಮ್ಮ ರೂಪುರೇಷೆಗಳು ಏನಿದೆ, ಏನು ಆಗ್ಬೇಕು? ಇವೆಲ್ಲ ನಾವು ಮಾತಾಡ್ತೀವಿ ಕೇಳಿ. ನಾನು ಯಾವತ್ತು ಸಾರಿ ನಮ್ಮ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮತ್ತೆ ಏನಾದ್ರು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ನಂಬಿಕೆಗ ನಮ್ಮಲ್ಲಿ ವಿಶ್ವಾಸ ಗೆಲ್ಲಿಸಿದ್ದಾರೆ. ಆ ನಂಬಿಕೆ ಉಳ್ಕೊಂಡು ಹೋಗುವಂತ ಕೆಲಸವನ್ನ ಅವರು ಮತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಚಿಕ್ಕಿ ಬರದ ರೀತಿಯಲ್ಲಿ ಕೆಲಸ ಮಾಡುವಂತದ್ದು ನನ್ನ ಒಂದು ಜವಾಬ್ದಾರಿ ಇದೆ. ಅದನ್ನ ಚಾಚು ತಪ್ಪೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು ವಾರ ಆದ್ಮೇಲೆ ನನ್ನ ಕೆಲಸ ಏನಂತೇಳಿ ನೀವೇ ಕಣ್ಣಿಂದ ನೋಡ್ತೇವೆ. ನೋಡಿ, ನಾನು ಹೈಕಮಾಂಡ್ ಮೇಲೆ ಎಲ್ಲರೂ ಕೂಡ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಮಾಧ್ಯಮಗಳಲ್ಲಿ ತಮ್ಮ ಹೆಸರು ಯಾವ ತರ ಸಿಗ್ಬೋದು ಅಂತ ಬಲಗೈ ಬಂಟ ಇನ್ನೊಂದು ಅಂತಲ್ಲ. ನಾನು ಪಕ್ಷದ ಶಿಸ್ತಿನ ಚಿತ್ರ. ನಾನು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ NSP ಸದಸ್ಯನಾಗಿ, ಪದಾಧಿಕಾರಿಗಳಾಗಿ, ಅಧ್ಯಕ್ಷನಾಗಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಪದಾಧಿಕಾರಿಗಳಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 5 ಬಾರಿ ಟಿಕೆಟ್ ತಗೊಂಡು 2 ಬಾರಿ ಸೋತು 3 ಸಾರಿ ಗೆದ್ದಿದ್ದೀನಿ. ನಾನು ಕೂಡ ಸೀನಿಯಾರಿಟಿ ಇದ್ದೀನಿ. ನಾನು ಕೂಡ ಕ್ಲೈಮ್ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿದೆ. ಸರ್, ಈ ಒಂದು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲಿ ಮಾತಾಡ್ಕೊಂಡು ಇದು NGT ಇಂದ ಮಾಡಿರೋ ಕೆರೆ ಅಭಿವೃದ್ಧಿ ಆಗಿತ್ತು. ಇದು ಪೈಲೆಲ್ಲ ಹಾಕಿದ್ರು. ಇದ್ರ ಒಳಗಡೆ ರೋಡ್ ಮಾಡೋದ್ರಿಂದ ಆರೋಪ ಬರಲ್ವಾ? ಈಗ ಒಂದು ಮಾತಾಡ್ತೀವಿ ಕೇಳಿ. ಬೇಗೂರು ಕೆರೆ ನೋಡಿದಾರ? ಕಟ್ಟೆ ಮೇಲೆನೆ ರಸ್ತೆ ಇರೋದು. ಅದೊಂದು ಆಯ್ತಾ. ಆನೆಕಲ್ ಕೆರೆ ನೋಡಿದಾರಲ್ಲ, ಕಟ್ಟೆ ಮೇಲೆನೆ ರಸ್ತೆ, ಪಕ್ಕದಲ್ಲಿ ರಸ್ತೆ. ಇದು ಕೂಡ ಕೆರೆ ಒಳಗಡೆ ಬರ್ತಾ ಇಲ್ಲ, ಸೈಡಲ್ಲಿ ರಸ್ತೆ ಬರ್ತಾ ಇಲ್ಲ. ಎಲ್ಲಾ ಕಡೆನೂ ಕೂಡ ಜನಗಳಿಗೆ ತಾನೇ ಅನುಕೂಲ ಆಗೋದು. ಕೆರೆ ಇದ್ರೂ ಜನಗಳಿಗೆ ಅನುಕೂಲ, ರಸ್ತೆಗಳಿದ್ರು ಕೂಡ ಜನಗಳಿಗೆ ಅನುಕೂಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆರೆ ಪಕ್ಕದಲ್ಲಿ ಓಡಾಡ್ಲಿಕ್ಕೆ ಇದು ಲಿಂಕ್ ಆಗ್ಬೇಕು. ಆ ರಸ್ತೆನ ಇವತ್ತು ಅಭಿವೃದ್ಧಿ ಪಡಿಸ್ತಾರೆ. ಅದಕ್ಕೆ ಹಂಗೆಲ್ಲ ತಿಳ್ಕೊಂಡು ನೀವು ಆ ರೀತಿ ನೋಡಿ ಸಂಬಂಧ ಇಲ್ಲ. ಕಂಪನಿ ಎಲ್ಲ ಇವ್ರೂರಿಗೆ ಅನುಕೂಲ, ನಮ್ಮವ್ರಿಗೆ ಅನುಕೂಲ. ನಮ್ಮ ಕಿತ್ತನಹಳ್ಳಿಗೆ ಈ ರಸ್ತೆ ಲಿಂಕ್ ಆಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಏರಿಯಾಗೆ ಲಿಂಕ್ ಆಗ್ತದೆ. ಆಗ್ಬಿಟ್ರೆ ಓಡಾಡಕ್ಕೆ ಜಾಗ ಇಲ್ಲ ಪಕ್ಷಗಳು. ಅದು ಈ ಕಡೆನೆ ಬರೋದೆಲ್ಲ. ಈಗ ಸಮಾಜ ಕಲ್ಯಾಣ ಕೇಳ್ತಾ ಇದ್ದಾರೆ. ಈಗ ಕೇಳ್ರಿ, ನಾನು ಯಾವ್ದು ಕೇಳಿಲ್ಲಪ್ಪ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ರಾಗಿತ್ತು. ನಮ್ಮ ಮಂಗಳೂರು ಕೈಗಾರಿಕಾ ಪ್ರದೇಶ ಮತ್ತೆ ಕಿದ್ಗಾನಲ್ಲಿ ಒಂದು ಸಬ್ಲೇಔಟ್ ಅಂತಿದೆ, 14ನಲ್ಲಿ ಸಬ್ಲೇಔಟ್ ಅಂತ. ಆ ಸಬ್ಲೇಔಟ್ಗೆ ಒಂದು ಸಂಪರ್ಕ ರಸ್ತೆ ಮತ್ತು ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರಸ್ತೆನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲೇಯರ್ ಸಿಂಗ್ ಅವರು 1,20,00,000 ಫಂಡನ್ನು ತಂದಿದ್ದಾರೆ. ಅದ್ರ ಮುಖಾಂತರವಾಗಿ ಇಲ್ಲಿ ಹೋಗ್ತಾ ಇದೆ. ನಮ್ಮ ಲೇಯರ್ ಸಿಂಗ್ ಅವ್ರದ್ದು 3 ಕಾರ್ಖಾನೆಗಳಿದೆ ಇಲ್ಲಿ ಇದೇ ರಸ್ತೆಗೆ ಹಂಚ್ಕೊಂಡಿರೋದ್ರಲ್ಲಿ. ಅದರಿಂದ ಅವರು ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಮತ್ತೆ ನಮಗೂ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ 1,20,00,000 ಅವರ ಅನುದಾನದಿಂದ ತಂದಿದ್ದಾರೆ. ಸೊ ಅದ್ರ ಮೇಲೆ ಈ ರಸ್ತೆನೇ ನಿರ್ಮಾಣ ಮಾಡ್ತಾ ಇದೀವಿ. ಇದರಲ್ಲಿ ಯಾವ್ದು ಸಹ ಪುರಸಭೆ ಯಾವ್ದು ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ. ಯಾಕಂತೇಳಿ ಈ ರಸ್ತೆನ ಮಾಡ್ಲಿಕ್ಕೆ ಪುರಸಭೆ ಮತ್ತೆ ಬಂಗಾಳ ಕೈಗಾರಿಕಾ ಸಂಘದವರು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ರಸ್ತೆ ಈ ಕೆರೆ ಬಂದು NGT ಅಂಡರ್ ನಲ್ಲಿ ಇರೋದು. ಸುಪ್ರೀಂ ಕೋರ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆಯೋ ಅವರ ಆದೇಶದ ಮೇರೆಗೆ ಈ ಲೇಖನ ಮಾಡಿರೋದು ಮಂಗಳೂರು ಕೈಗಾರಿಕಾ ಸಂಘ ಮತ್ತೆ ಪುರಸಭೆ ಸಹಭಾಗಿತ್ವದಲ್ಲಿ. ಸೊ ಅದರಿಂದ ಇದರಲ್ಲಿ ನಮ್ಮ ಕಡೆಯಿಂದ ಯಾವ್ದಂತ ಫಂಡ್ ಹಾಕ್ಲಿಕ್ಕೆ ಆಗೋದಿಲ್ಲ.
ಆ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ರಸ್ತೆ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್. ಇದು ಸಾಕಷ್ಟು ಚರ್ಚೆ ಆಗಿರುವಂತ ಕೆರೆ ಸರ್. ಒಂದು ಕಾಲದಲ್ಲಿ ನ್ಯಾಷನಲ್ ಟ್ರಿಬ್ಯುನಲ್ ಹೋಗಿ ಇದು ದೊಡ್ಡ ಮಟ್ಟದ ಕೇಸ್ ಎಲ್ಲ ಆಯ್ತು, ಪುರಸಭೆ ಮೇಲೆ ಫೈನ್ ಹಾಕಿದ್ರು, ಸರ್ಕಾರಕ್ಕೆ ಚೀಮಾರಿ ಹಾಕಿ ಫೈನ್ ಹಾಕಿದ್ರು. ಈಗ ಅದಕ್ಕೆ ಒಳಗಡೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಅದು ಇಲ್ಲ, ಆ ತರ ಇದ್ರಾಗ ಪರ್ಮಿಷನ್ ತಗೊಂಡು ಮಾಡ್ಬೋದು. ಸರ್ವಿಸ್ ಸ್ಕೆಚ್ ಅಲ್ಲಿ ಎಲ್ಲೂ ರಸ್ತೆ ಅಂತ ಇಲ್ಲ. ಒಟ್ಟೇನು ಜನ ಎಲ್ಲರೂ ಇರೋದಿಲ್ಲ. ಕೆರೆಗಳ ಮೇಲೆ ಇವಾಗ ಎಲ್ಲ ಕಡೆ ಕೆರೆಗಳಲ್ಲಿ ಊರುಗಳ ಮೇಲೆಲ್ಲ ಓಡಾಡ್ತಾರೆ ಇರ್ತಾರೆ. ಕೆರೆಗಳ ಮೇಲೆ ರಸ್ತೆಗಳು ಸಹ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮಾಡ್ಬೇಕಿದ್ರೆ ಒಂದು NGT ಒಂದು ಅಪ್ರೂವಲ್ ತಗೊಳ್ಳೇಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದಂತ ಅನಿಸಿಕೆ. ಅದು ಆರೋಪ ನಿಜ ಅಂತ ಆಯ್ತು. ಕಾರ್ಖಾನೆ ಇರೋದ್ರಿಂದ ರಸ್ತೆ ಆಗ್ತಾ ಇದೆ. ಅದು ಅವ್ರ ಕಾರ್ಖಾನೆಗೆ ಒಳ್ಳೇದಾಗೋದಕ್ಕೆ ಕೆರೆ ಬೇಕಾದ್ರೂ ಮುಚ್ಬೋದು. ಇಲ್ಲ, ಜನರಿಗೆ ಅನುಕೂಲ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ, ಜನರಿಗೆ ಅನುಕೂಲ ಅಷ್ಟೇ ಅಲ್ಲ. ಅದು ಇರ್ಬೋದು, ಬಟ್ ಅದು ಇಲ್ಲ ಅದು ಹಾಗೆ ಅಂತ ನೀವು ಹಂಗೆ ಹಿಂಗೆ ಕೆರೆನ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ನೂರಾರು ಇದೆ. ಆಲ್ರೆಡಿ ಒಂದು ರಸ್ತೆ ಇದೆ, BTL ಕಾಲೇಜಿನ ಮುಖಾಂತರವಾಗಿ ಕಿಟಗನರಿಗೆ ಒಂದು ದೊಡ್ಡ ರಸ್ತೆ ಆಗ್ಲೇಬೇಕು ಅಂತ ಜನರ ಕೂಗಿದೆ. ಅದು ಅದೇನಕ್ಕೆ ಅಂತ ಹೇಳಿದ್ರೆ ಆ ರಸ್ತೆ ಆದ್ರಾಗನ ಇಡೀ ಬಂದವರ ಕೈಗಾರಿಕಾ ಪ್ರದೇಶಕ್ಕೂ ತಲುಪುತ್ತೆ. ಮತ್ತೆ ಅಲ್ಲಿರುವಂತಹ ಸ್ಥಳೀಯರು ಅದರಲ್ಲಿ ಇಷ್ಟು ದೂರ ಸುತ್ತಾಕೊಂಡು ಹೋಗುವಂತ ಊರಿನ ಮಧ್ಯದಲ್ಲೇ ಒಂದು ರಸ್ತೆ ಬರುತ್ತೆ. ಆ ರಸ್ತೆಗೆ ಮಾಡ್ಬೋದು. ಅದನ್ನು ಸಹ ಶಾಸಕರಿಗೆ ನಾವು ಮತ್ತೆ ಕೃಷ್ಣ ರೆಡ್ಡಿ ಇಬ್ರು ನಾಲ್ಕು ಈಗ ಅದು ರಸ್ತೆ ಒಂದು ಬೇಗ ಮುಗಿಸ್ಕೊಡಿ ಅಂತೇಳಿ. ಬಟ್ ಈ ರಸ್ತೆ ಆಗ್ತಿರೋದು ಇದರೊಂದು NGT ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಸ್ಟಾರ್ಟ್ ಮಾಡ್ಬಿಟ್ಟು ಮಿಡ್ಲ್ ಅಲ್ಲಿ ನಿಂತೋಗ್ಬಾರ್ದು ಈ ರಸ್ತೆ. ಅದೇ ನಮ್ಮ ಕೈಗಾರಿಕಾ ಸಂಘಾಧ್ಯಕ್ಷ ನೀವೇ ಇರೋದ್ರಿಂದ ಈಗ ಆ ರೀತಿ ತೊಡಕುಗಳು ಬಂದಾಗ ನಿಮ್ಗೆ ಬರಲ್ಲ ಅಲ್ಲ ಬರುತ್ತೆ. ಬಟ್ ಸಾರ್ವಜನಿಕರು ನೋಡ್ಬೇಕಾಗುತ್ತೆ. ಒಂದೊಂದು ಸಲ ನಾವು ತೋಟಗಳು ಬರುತ್ತೆ, ಸಾರ್ವಜನಿಕರು ನೋಡಾಗಬೇಕಾಗುತ್ತೆ. ಬಟ್ NGT ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ. ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಮೇಲೆ ಆಗಿರೋದು ಇದು. ಯಾಕಂದ್ರೆ ಈ ರಸ್ತೆಗಳನ್ನ ಕೆರೆ ಆಗಿರೋದೇ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ ಮೇಲಿದೆ. 5 ಲಕ್ಷ ರೂಪಾಯಿ ಪುರಸಭೆಗೆ ಮತ್ತು 10 ಲಕ್ಷ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅವ್ರ ಪಾಸ್ಪೋರ್ಟ್ ನಲ್ಲಿ ಸೀಸ್ ಮಾಡೋದಕ್ಕೆ ಆದೇಶಗಳಾಗಿತ್ತು. ಆ ಟೈಮ್ ನಲ್ಲಿ ಇದನ್ನ ಡೆವಲಪ್ ಮಾಡಿದಂತ ಕೆರೆ. ಸರ್, ಈಗ ಈ ಒಂದು ಸಂಪರ್ಕ ರಸ್ತೆಗೆ ಒಟ್ಟಿಗೆ 1.25 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅಷ್ಟು ಇದರಲ್ಲಿ ಕೆರೆ ಸುತ್ತಮುತ್ತ ತಗೊಂಡು ಹೋಗೋದ್ರಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ನೀರು ಈ ಕಡೆಯಿಂದ ಬರೋದಕ್ಕಾಗ್ಲಿ ಅಥವಾ ರಸ್ತೆ ಈ ಕಡೆ ರಾಜಕಾಲುವೆಗಳ ಸಮಸ್ಯೆ ಆಗಲ್ಲ. ಅದು ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಅದನ್ನ ಹೇಳಿದ್ವಲ್ಲ, ಈಗ ನೀನು ಪೊಲ್ಯೂಷನ್ ರಸ್ತೆ ಮಾತ್ರ ಅನುದಾನ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ. ಡ್ರೈನ್ ಆಗ್ಲೇಬೇಕು. ಡ್ರೈನ್ ಆಗ್ಲಿಲ್ಲ ಅಂತ ಹೇಳಿದಾಗ ರಸ್ತೆ ಮಾಡಿ ಪ್ರಯೋಜನ ಇಲ್ಲ. ನಾವ್ ಇದನ್ನ 10 ಸಾರಿ ಕೆರೆ ಆಗ್ಬೇಕು ಅಂತ ಹೇಳಿ ನಾವುಗಳು ಸುಮಾರು ಇದರಲ್ಲಿ ನ್ಯೂಸ್ ಗಳು ಮಾಡಿದ್ವಿ. ಈ ಕೆರೆ ಡೆವಲಪ್ಮೆಂಟ್ ನೀವೇ ಮಾಡಿದ್ರು ಕೂಡ ಮಾಧ್ಯಮಗಳು ಇದ್ರಲ್ಲಿ ಸಾಕಷ್ಟು ವರದಿಗಳಾಗಿದ್ವು. ಈಗ ಮತ್ತೆ ಬಂದು ನಾವೇ ನೀವು ಮುಚ್ಚಿದ್ರಿ ನೀರ್ ತುಂಬ ಅಂತ ಹೇಳಬಹುದು. ಈಗಲೇ ಅದಕ್ಕೆ ಈಗ ನೋಡಿ, ನೀವು ಕಳೆದ ವಾರದಲ್ಲಿ ಒಂದು ಪೊಲ್ಯೂಷನ್ ಬೋರ್ಡ್ ನ್ಯಾಷನಲ್ ಪೊಲ್ಯೂಷನ್ ಬೋರ್ಡ್ ಜೊತೆ ಒಂದು ಸಂವಾದ ಇತ್ತು, ಒಂದು ಮೀಟಿಂಗ್ ಇತ್ತು. ಅವರು ಅದರಲ್ಲಿ ಒತ್ತಿ ಹೇಳಿದ್ರು, ಬೊಮ್ಮಸಂದ್ರದಲ್ಲಿ ಒಂದು ಕೆರೆ ಮಾಡಿದ್ದಾರೆ. ಬೊಮ್ಮಸಂದ್ರ ಮತ್ತೆ ಕಿತ್ತನೆ ಒಟ್ಕೊಂಡದ್ದು ಇಡೀ ಕರ್ನಾಟಕದಲ್ಲಿ ಕೆರೆ ಮಾಡಿದ್ದಾರೆ. ಆ ತರ ಮೇಂಟೈನ್ ಮಾಡಿರೋದು ನಾವೆಲ್ಲೂ ನೋಡ್ಲೇ ಇಲ್ಲ. ಅವ್ರಿಗೆ ಅಪ್ರಿಸಿಯೇಷನ್ ಲೆಟರ್ ಕೊಡಿ ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡಿದ್ರು. ಈ ತರ ಕೆರೆಯನ್ನು ಮೇಂಟೈನ್ ಮಾಡೋದು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೆರೆಗಳನ್ನು ಮಾಡಿದ್ದಾರೆ, ಪಾಲ್ ಬಿಟ್ಟಿದ್ದಾರೆ. ಈ ತರ ಮೇಂಟೈನ್ ಯಾರು ಮಾಡಲಿಲ್ಲ ಅಂತ ಹೇಳಿ ನಾವು ತಿಂಗಳ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಕೆರೆ ಮೇಂಟೈನ್ ಮಾಡೋದಕ್ಕೋಸ್ಕರ ಪ್ರತಿ ತಿಂಗಳು. ಆ ಕೀರ್ತಿನೂ ನಮ್ಗೇನೆ ಸಲ್ತಾ ಇದೆ, ಅದು ಖುಷಿ ಇದೆ. ಅದೇ ರೀತಿ ರಸ್ತೆ ಆದ್ರೂ ಸಹ ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ಜನರು ಪಾಪ ಮಳೆಗಾಲದಲ್ಲಿ ತುಂಬಾ ಒದ್ಲಾಡ್ತಾರೆ. ಬಟ್ ಏನೇ ಮಾಡ್ಬೇಕಿದ್ರು ಸಹ ಸ್ವಲ್ಪ ಪರ್ಮಿಷನ್ ತಗೋಬೇಕಾಗುತ್ತೆ ನ್ಯಾಷನಲ್ ಗ್ರೀನ್ ಟೂರ್ ನಲ್ಲಿ. ಇಲ್ಲಾಂದ್ರೆ ಮಧ್ಯದಲ್ಲಿ ನಿಂತು ಹೋಗ್ಬಾರ್ದು ಅನ್ನೋದು ನನ್ನ ಅಭಿಲಾಷೆ ಆಗ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಚಿಕ್ಕನಲ್ಲಿ ಬೊಮ್ಮಸಂದ್ರ ಕಾರ್ಖಾನೆಗಳು ಗಾಡಿಗಳು ಓಡಾಡುವಂತ ಜಾಗ, ಕೆರೆ ಪಕ್ಕದಲ್ಲಿ ಹಾದು ಹೋಗುವಂತದ್ದು, ಚಿಕ್ಕನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತದ್ದು ಒಂದು ಮೇನ್ ಜಾಗ ರಸ್ತೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಮೇಯರ್ ಸಿಂಗ್ ಸಾಹೇಬರು 1.20 ಲಕ್ಷನ ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಫಂಡ್ ಕೊಡಿಸಿರ್ತಾರೆ. ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ಅದೇ ತರನೇ ಶಾಸಕರು ಕೂಡ ಇದನ್ನ ಏನು ನಾನ್ ನೋಡ್ದಂಗೆ 1 ವರ್ಷದಿಂದನೂ ಅದ್ರ ಹಿಂದೆ ಫಾಲೋ ಅಪ್ ಮಾಡಿ ಈ ಕಾಮಗಾರಿ ಚಾಲನೆ ಮಾಡೋದಕ್ಕೆ ಶ್ರಮ ಪಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದೇ ತರನೇ ಈಗ ನೀವು ಹೇಳ್ದಂಗೆ ಈ ರಸ್ತೆ ಬಹು ಮುಖ್ಯವಾದದ್ದು. ಯಾಕಂದ್ರೆ ಈಗ ಆಲ್ರೆಡಿ ನಾವು ಮೇನ್ ರೋಡ್ ಅಲ್ಲಿ ನೋಡ್ಬೋದು, ಸುಮಾರು ಲಾರಿಗಳು ಆ ಕಡೆಯಿಂದ ಓಡಾಡೋದ್ರಿಂದ ಸರ್ವಿಸ್ ರೋಡ್ ಪೂರ್ತಿ ಜಾಮ್ ಆಗ್ತಾ ಇದೆ. ಆ ಜಾಮ್ ನ ತಡೆಗಟ್ಟೋದಕ್ಕೆ ಇದು ಸೂರ್ಯ ಸಿಟಿಗೂ ಕನೆಕ್ಟ್ ಆಗ್ತಾ ಇದೆ ಈ ರೋಡ್. ಸುಮಾರು ಚಂದಾಪುರ ಟ್ರಾಫಿಕ್, ಬೊಮ್ಮಸಂದ್ರ ಟ್ರಾಫಿಕ್ ಮತ್ತೆ A to B ಮುಂದೆ ಆಗುವಂತ ಟ್ರಾಫಿಕ್ ತಡೆಗಟ್ಟೋದ್ರಲ್ಲಿ ಈ ರಸ್ತೆ ಪ್ರಮುಖ ಪಾತ್ರ ವಹಿಸ್ತಿದೆ. ಅದಕ್ಕೆ ಈ ರಸ್ತೆನ ಪ್ರಸಾದಣ್ಣ ಹೇಳ್ದಂಗೆ ಏನು NGT ಯಾವ್ದು ಸಮಸ್ಯೆ ಬರದೇ ಇರೋಂಗೆ ಲೆಟರ್ ಮಾಡಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡ್ ಮಾಡಿ ಅನುಕೂಲ ಮಾಡ್ಕೊಡ್ಲಿ, ಚಿಕ್ಕನಹಳ್ಳಿಗೂ ಮತ್ತೆ ಬೊಮ್ಮಸಂದ್ರಕ್ಕೂ ಅನುಕೂಲ ಮಾಡ್ಕೊಡ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಾನು ಹೇಳೋದು, ಕೆರೆಗೆ ಒಂದು ಬೋರಲ್ಲಿ ನೀರಿಲ್ಲ ಊರಲ್ಲಿ. ಆಮೇಲೆ ಸೆಂಟ್ರಲ್ ಇರೋ ಆ ದಿಂಡು ತೆಗೆದು ಲಾಸ್ಟ್ ಅಲ್ಲಕ್ಕೆ ರೋಡ್ ಮಾಡ್ಲಿ. ಎಲ್ಲ ಪಬ್ಲಿಕ್ ಹೇಳ್ತಿರೋ ಮಾತು ನಾನು ಹೇಳ್ತಾ ಇದ್ದೀನಿ, ನಂದಲ್ಲ, ಪಬ್ಲಿಕ್ ಹೇಳ್ತಾರೆ. ಮೊದಲು ಒಂದ್ಸಲ ಮಾಡಿ ಪಬ್ಲಿಕ್ ಅಬ್ಜೆಕ್ಷನ್ ಮಾಡಿದ್ದಾರೆ.
ಈಗ ಪಬ್ಲಿಕ್ ಮಾತ್ರ ಯಾರೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆರೆ ದಿಂಡು 26 ಎಕರೆಯಲ್ಲಿ ಇರೋದು 10 ಎಕರೆ ಕೆರೆ. 10 ಎಕರೆಗೂ ನೀರ್ ಬರಲಿಲ್ಲ ಮಾಡಿದ್ದಾರೆ. ಸೈಡಲ್ಲಿ ತೇಲ್ ಹಾಕಿದ್ದಾರೆ. ಅದು ಕೆರೆಗೆ ನೀರ್ ಬರ್ಲಿ, ಕೆರೆಗೆ ನೀರ್ ಬಂದ್ಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ, ಸೈಡಲ್ಲಿ ಹಾಕ್ಲಿ, ಬೆಳತ್ತಲ್ಲ. ಪಬ್ಲಿಕ್ ರೋಡ್ ಇದ್ರೆ ಎಲ್ಲರಿಗೂ ಒಳ್ಳೇದೆ, ಮನುಷ್ಯರ ಕಣ್ಣಿದಂಗೆ. ನಾವು ರೋಡ್ಗೆ ಅಂತ 1 ಎಕರೆ 25 ಗುಂಟೆ ನಾವು ಬಿಟ್ಟಿದ್ದೀವಿ. ಅಷ್ಟೆಲ್ಲ ಇದ್ಕೊಂಡು ರೋಡ್ಗೆ ಅನುಕೂಲ ಮಾಡೋದೆಲ್ಲ ಮುಖ್ಯ, ನೀರ್ ಮುಖ್ಯ. ಇಲ್ಲಿ ರೋಡ್ಗಳಿದೆ ಊರಲ್ಲಿ, ಇದನ್ನು ರೋಡ್ ಮಾಡ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಹೇಳಿರೋದಷ್ಟೇ ರೋಡ್ ಮಾಡ್ಲಿ. ಅದು ಏನ್ ಸೆಂಟ್ರಲ್ ತಿಂಡಿಗೆ ಸೈಡ್ಗೆ ಹಾಕ್ಬಿಟ್ಟು ಸೈಡಲ್ಲಿ ಮಾಡ್ಕೊಂಡು ಹೋಗ್ಲಿ. ಈಗ ಸ್ವಾಲ್ಗಟ್ಟೆ ಕೆರೆ ಇದೆ, ಎನ್ನಾಗರ ಕೆರೆ ಇದೆ, ಸೈಡಲ್ಲಿ ಹಾಕ್ಲಿ, ಸೈಡಲ್ಲಿ ತೆಗೆದು ರೋಡ್ ಮಾಡ್ಕೊಂಡು ಹೋಗ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಕೆರೆಗೆ ಫಸ್ಟ್ ನೀರ್ ಬರೋಂಗ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.